ಅಚ್ಚೇವು ಕನ್ನಡದ ದೀಪ. ನೆರವೇರಿಸಿಕೊಟ್ಟಂತ ಶ್ರೀಯುತ ನಾಗರಾಜ ದೊಡ್ಡರಂಗೇಗೌಡ ಅವರಿಗೆ ಈಗ ಗೌರವಿಸುವುದು. ಸರಸ್ವತಿಗೆ ಶರಣು ಶರಣೆಂಬೆ ನಿಮ್ಮೆಲ್ಲರಿಗೆ ಈ ಸಂದರ್ಭದೊಳಗೆ ನನಗೊಂದು ಹಿರಿಯರ ಮಾತು ನೆನಪಾಗ್ತದೆ. ಮನೆಗೆ ಹಿರಿಯ ಮಗನಾಗಬಾರ್ದಂತೆ, ವೇದಿಕೆಗೆ ಕೊನೆಯ ಭಾಷಣಗಾರನಾಗಬಾರ್ದು. ಏನೇನು ಹೇಳ್ಬೇಕು ಎಲ್ಲ ಹೇಳ್ಬಿಟ್ಟಿದ್ದಾರೆ ಘಟಾನುಘಟಿಗಳು. ಅವರೆಲ್ಲ ಮಾತಾಡಿದ್ಮೇಲೆ ನಾನು ಇನ್ನೇನು ಮಾತಾಡಲ್ಲ. ಅದಕ್ಕೋಸ್ಕರ ಅವರಾಡಿದ ಮಾತನ್ನೇ ನಾನು ಪುನರೋಚ್ಚನ ಮಾಡಿ, ತಿರುಪತಿ ಬೆಟ್ಟ ಹತ್ತುವಾದ್ರೆ ಗಂಡ ಹೆಂಡತಿ ಇಬ್ರು ಹೋದ್ರು. ಗೋವಿಂದ 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 ಅನ್ಕೊಂಡು ಸದಾಶಿವೇಂದ್ರ ಚೆನ್ನಾಗಿ ಹೇಳ್ತಾ ಇದ್ರ ಬಗ್ಗೆ. ಆ ಗಂಡ ಹೆಂಡತಿ ಇಬ್ರು ಇರುವಾಗ ಗಂಡ ಗೋವಿಂದ ಅಂತ ಇರ್ತಾನೆ, ಅವನ ಹೆಸರು ಗೋವಿಂದ. ಹೆಂಡತಿ ಗೋವಿಂದ ಅನ್ಬೇಕಾದ್ರೆ ಸಂಕೋಚ. ಅದಕ್ಕೆ ಅವರಂದಂಗೇನೆ ಹಿರಿಯರು ಏನ್ ಹೇಳಿದ್ದಾರೋ ಅದೇ ಅಂತ ಹೇಳುತ್ತಾ, ಈ ಸಭೆ ಮತ್ತು ಸಭಾಂಗಣ ಮತ್ತು ವೇದಿಕೆ ಆಕಾಶ ಅಂತ ಭಾವಿಸೋದಾದ್ರೆ ಆಕಾಶದಲ್ಲಿ ಕತ್ತಲೂ ಇರುತ್ತೆ, ಬೆಳದಿಂಗಳೂ ಇರುತ್ತೆ, ನಕ್ಷತ್ರಗಳು ಇರುತ್ತೆ. ಆ ನಕ್ಷತ್ರಗಳ ರೀತಿ ಅತಿಥಿಗಳು ಮತ್ತೆ ಸಭಿಕರು ಇವತ್ತು ನಮಗೆ ಕಾಣಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವು ಎಲ್ಲರೂ ಅಕ್ಷರ ಐಸಿರಿಯ ಅಚ್ಚರಿಯ ನಕ್ಷತ್ರಗಳು ಅಂತ ತಿಳ್ಕೊಳ್ತಾ, ಈಗ ನಮ್ಮ ಈ ವೇದಿಕೆಯಲ್ಲಿ